ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡೆಲ್ಲಿ ರಿಜಿಸ್ಟ್ರೇಷನ್, ವೈಟ್ ಕಾರ್, ಅಡ್ರೆಸ್ ಕೇಳಕ್ಕೆ ಅಂತ ನಿಲ್ಲಿಸಿದ್ದಾರೆ. ಕೆಲವೊಂದ್ಸಲ ಕ್ರೈಮ್ ಮಾಡೋದಕ್ಕೆ ಅಂತ ಅವರು ಅವ್ರ ಕಾರನ್ನು ಯೂಸ್ ಮಾಡಲ್ಲ, ಬೇರೆಯವ್ರ ಕಾರನ್ನು ಯೂಸ್ ಮಾಡಿರ್ತಾರೆ. ಡೆಲ್ಲಿ ಕಡಿಮೆ ಬೆಲೆ ಕಾರ್ ಸಿಗುತ್ತೆ ಅಂತ ಯೂಸ್ಡ್ ಕಾರ್ನ ಅಲ್ಲಿಂದ ತಗೊಂಡಿರಬಹುದಾ? ಇಲ್ಲ, ಈ ವ್ಯಕ್ತಿ ಇಲ್ಲಿ ಅವನಲ್ಲ, ನಾರ್ತ್ ಅವನೇ ಆಗಿರ್ಬೇಕು. ಒಂದು ಅರ್ಥ ಆಗ್ತಿಲ್ಲ. ತಾತ ಮತ್ತೆ ಉಷಾ ಕಾರ್ ಕಲರ್ನ ಒಂದೇ ಹೇಳಿದ್ದಾರೆ. ಕಾರ್ ಕಲರ್ ವೈಟ್ ಅನ್ನೋದು ಪಕ್ಕ ಆಯ್ತು. ಇನ್ನು ಕಾರ್ ನಂಬರ್ CCTV ಫುಟೇಜಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ತಾತ ಹೇಳಿರೋ ಮಾತು ಬಿಟ್ರೆ ಬೇರೆ ಸುಳಿವೇ ನಮ್ಮ ಹತ್ರ ಇಲ್ಲ. ಶಿವು, ನಂದಿನಿ, ಈಗ ಅಪರಾಧಿನ ಹಿಡಿಯೋದಕ್ಕೆ ನಮ್ಗಿರೋದು ಒಂದೇ ದಾರಿ, ಆ ಕಾರ್ ಬಗ್ಗೆ ತಿಳ್ಕೊಳ್ಳೋದು. ಸೊ RTOಗೆ ಹೋಗಿ ಆ ಕಾರ್ ಬಗ್ಗೆ ಎಲ್ಲಾ ಮಾಹಿತಿನ ತಿಳ್ಕೊಂಬನ್ನಿ. ಬೇಗ, ಕಮಾನ್, ಈ ಕೇಸ್ ಬೇಗ ಸಾಲ್ವ್ ಆಗಬೇಕು. ಏನ್ರಿ ಇನ್ನು ಅಲ್ಲೇ ನಿಂತಿದ್ರಲ್ಲ, ಬನ್ನಿ ಆಚೆ. ಸರ್, ಇಲ್ಲೇನೋ ತಪ್ಪಾಗಿದೆ. ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಇಲ್ಲಿ ಸುತ್ತಮುತ್ತ ನಮ್ಮ ಬೋಂಡ ಅಂಗಡಿ ಮತ್ತೆ ನಮ್ಮ ದರ್ಶಿನಿನೇ ಫೇಮಸ್ಸು. ಇಲ್ಲಿ ನೀಟಾಗಿ ಇರುತ್ತೆ ಅಂತಾನೆ ಜನರೆಲ್ಲ ಬರೋದು. ಬೇಕಂದ್ರೆ ಇವ್ರನ್ನೇ ಕೇಳಿ ಸರ್. ಕೇಳ್ತೀವಿ ಎಲ್ಲ ಆಯ್ತು, ಅದಕ್ಕೆ ಕ್ಲೋಸ್ ಮಾಡ್ತಾ ಇರೋದು. ಸರ್, ಹೀಗಂದ್ರೆ ಹೇಗೆ? ನಾವು ಪಬ್ಲಿಕ್ಕು, ನಮಗೂ ತಿಳ್ಕೊಳ್ಳೋ ಹಕ್ಕಿದೆ. ಸರ್, ನಿಮ್ಮ ಹತ್ರ ಅಂಥದ್ದು ಏನು ಸಾಕ್ಷಿ ಇದೆ ಅಂತ ದರ್ಶಿನಿನ ಕ್ಲೋಸ್ ಮಾಡ್ತಾ ಇದ್ದೀರಾ? ಸಾಕ್ಷಿ ಬೇಕಾ? ತೋರಿಸ್ರಿ ಅವ್ರಿಗೆ. ಇಲ್ಲಿ ಓಡಾಡುತ್ತೆ, ಜಿರ್ಲೆ ಹರಿದಾಡುತ್ತೆ. ಇಂಥ ಹೋಟೆಲ್ನ ಮುಚ್ಚದೇ ಇರಬೇಕಾ? ಬಾವಾ, ಏನಿದು? ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಕಾಕ್ರೋಚ್. ನಿನಗೇ ಗೊತ್ತು, ನಾವು ಮೊದಲು ರುಚಿಗೆ ಪ್ರಾಮುಖ್ಯತೆ ಕೊಡೋದು ನಮ್ಮ ದರ್ಶಿನಿಲೆ ಅಂತ. ಅಂಥದ್ರಲ್ಲಿ ಈ ನನ್ನ ಮಕ್ಕಳು ಬೇರೆ ಬಂದಿದ್ದಾರೆ. ಇಲ್ಲಿ ನಾನು ನೋಡಿದ್ರೆ ಸುಮ್ಮನೆ ಪ್ರಾಬ್ಲಮ್ಮು. ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಇವನಿಲ್ಲೇನೋ ಮಾಡ್ತಾ ಇದ್ದಾನೆ. ಲೇ, ನಿಂತ್ಕೋ. ಅಮ್ಮಟೆ, ಹೋಗಿ ಹೇಳ್ಕೊಂಬಾರ ಅವನ್ನ. ಬಾರೋ, ನಡಿಯಲ್ಲಿ. ಲೇ, ನಿನಗಿಲ್ಲೇನೋ ಕೆಲಸ? ನನ್ನೇನ ಕಿಟ್ಕೊಂಡಿದ್ದಾರೆ, ಬಿಡ್ರೋ. ಹೇಳ್ತೀನಿ ರಾಜಾ, ಹೇಳ್ತೀನಿ. ನಾನೇ ತಪ್ಪು ಮಾಡಿದೆ, ಬಿಡ್ರೋ. ಹೇಳ್ತೀನಿ ಇರು ರಾಜಾ. ಹೇಯ್, ಬಿಡ್ರೋ, ನಾನೇನೋ ತಪ್ಪು ಮಾಡಿದ್ದೀನಿ. ಅವ್ರನ್ನ ಯಾಕ್ರಿ ಹಿಡ್ಕೊಂಡಿದ್ದೀರಾ? ಬಿಡ್ರಿ ಅವ್ರನ್ನ. ಅವ್ರ ತಟ್ಟೆಲೆ ಜಿರ್ಲೆ ಸಿಕ್ಕಿದ್ದು, ಅವರೇ ಇನ್ವೆಸ್ಟಿಗೇಷನ್ಗೆ ಕಾರಣ. ಇವನ
ಏಯ್ ನಾನು ಹೋಗ್ಬೇಕು ಬಿಡ್ರೋ. ಏಯ್ ನಿಂತ್ಕೊಳ್ಳಲೇ. ನಿಮಗೆ ಇವ್ರಿಗೆ ಗೊತ್ತಾ? ಚೆನ್ನಾಗೇ ಗೊತ್ತು ಸರ್. ಇವನ್ ಕಡೆಯವರು ಪಿಕ್ ಪಾಕೆಟ್ ಮಾಡೋ ನನ್ನ ಮಕ್ಕಳು. ಅದೇ ಅನ್ಕೊಂಡೆ ಇವನು ಯಾವಾಗ ಇಷ್ಟು ಒಳ್ಳೆಯವನಾಗ್ಬಿಟ್ಟ ಅಂತ. ಅದು ಬೇರೆಯವ್ರ ತಪ್ಪು ಕಂಡು ಹಿಡಿಯೋಷ್ಟು. ನೀನ್ ಮಾಡೋ ತಪ್ಪನ ಯಾರು ಕಣ್ಣಿಡಿಯಲ್ಲ ಅನ್ಕೊಂಡ? ನಿಜ ಹೇಳೋ, ತಟ್ಟೆಯಲ್ಲಿ ನಿಜವಾಗ್ಲೂ ಚಿರ್ಲೆ ಸಿಕ್ತಾ? ಯಾರಿಗೂ ಸಿಗದೆ ಇರೋ ಜಿರ್ಲೆ ನಿನಗ್ ಮಾತ್ರ ಸಿಕ್ತಾ? ನಿಜ ಬೊಗಳು, ನಮ್ಮ ಸತ್ಯ ಪೊಲೀಸು. ನೀನ್ ಆರೋಪ ಏನಾದರೂ ಸುಳ್ಳು ಅಂತ ಗೊತ್ತಾದ್ರೆ ಆಮೇಲೆ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನನಗೇನು ಗೊತ್ತಿಲ್ಲ, ಬಿಟ್ಬಿಡ್ರೋ. ಏನ್ರಿ ಅವ್ರನ್ನ ಹೆದರ್ಸ್ತಾ ಇದ್ದೀರಾ? ಈ ರೀತಿ ಹೆದರ್ಸಿ ಸ್ಟೇಟ್ಮೆಂಟ್ನ ಚೇಂಜ್ ಮಾಡ್ಬೋದು ಅನ್ಕೊಂಡಿದ್ದೀರಾ? ಸರ್, ನೀವು ಅನ್ಕೊಳ್ಳೋ ಥರ ಏನೂ ಇಲ್ಲ ಸರ್. ಇವನ್ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತು. ಅಷ್ಟಕ್ಕೂ ದರ್ಶಿನಿ ಬಗ್ಗೆ ಯಾರಿಗೂ ಇಲ್ದಿರೋ ಕಂಪ್ಲೇಂಟು ಇವನ್ಗೆ ಹೆಂಗೆ ಬಂತು ಅಂತ. ಇವ್ರಿಗೆ ಮಾತ್ರ ಅಲ್ಲ ರೀ, ಇವ್ರಿಗಿಂತ ಮುಂಚೆ ನನಗೊಂದು ಕಾಲ್ ಬಂತು, ಈ ಹೋಟೆಲಲ್ಲಿ ಕ್ಲೀನ್ನೆಸ್ ಇಲ್ಲ ಅಂತ. ಅದರ ಆಧಾರದ ಮೇಲೆ ನಾವಿಲ್ಲಿಗೆ ಬಂದಿದ್ದು. ಬಂದ್ಮೇಲೆ ಕಂಪ್ಲೇಂಟ್ ನಿಜ ಅಂತ ಗೊತ್ತಾಯ್ತು. ಕಂಪ್ಲೇಂಟಾ? ಯಾರು ಸರ್ ಕಂಪ್ಲೇಂಟ್ ಮಾಡಿದ್ದು? ಅವರು ಹೆಸರು ಹೇಳೋದಕ್ಕೆ ಇಷ್ಟಪಡಲಿಲ್ಲ ಮೇಡಮ್. ಹೋಗ್ಲಿ, ಯಾವ ನಂಬರಿಂದ ಕಾಲ್ ಬಂದಿದ್ದು ಅಂತನಾದರೂ ತೋರಿಸ್ಬೋದಾ ಸರ್? ಹಾಯ್ ಕಾರ್ತಿಕ್. ಅಂಕಲ್ ಹತ್ರ ಮಾತಾಡ್ತೀಯ? ಏನಂದ್ರು? ಡಾಕ್ಯುಮೆಂಟ್ ಎಲ್ಲ ನೋಡಿದ್ರಾ? ಅಪ್ಪನ ಜೊತೆ ಮಾತಾಡಿದೆ. ಡಾಕ್ಯುಮೆಂಟ್ಸ್ ಎಲ್ಲಾನು ಅಪ್ಪ ನೋಡಿದ್ರು, ಎಲ್ಲ ಕರೆಕ್ಟ್ ಆಗಿದೆ, ಮುಂದುವರಿರಿ ಅಂತಾನು ಹೇಳಿದ್ರು. ಅಂಕಲ್ಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂದ್ರೆ ಇನ್ನೇನು ತೊಂದರೆ ಇಲ್ಲ. ನಮ್ಮ ಕೆಲಸ ನಾವು ಮುಂದುವರ್ಸೋಣ. ಡೆಫಿನೆಟ್ಲಿ ರಿಜಿಸ್ಟ್ರೇಷನ್, ಲೈಸೆನ್ಸಿಂಗ್ ಎಲ್ಲ ನಾನು ನೋಡ್ಕೊತೀನಿ. ಈ ಇಂಟರ್ನಲ್ ಥಿಂಗ್ಸ್, ಹೈರಿಂಗ್ ಎಲ್ಲ ನೀನು ನೋಡ್ಕೋ. ಸೂಪರ್. ನನಗೆ ಇವಾಗ ಕೆಲಸ ಈಸಿ ಆಯ್ತು. ಈ ತರ ಆಫ್ ಕೆಲಸನ ಹಂಚ್ಕೊಳ್ಳೋ ಪಾರ್ಟ್ನರ್ ಸಿಕ್ಬಿಟ್ರಂತೂ ನಮ್ಮ ಕೆಲಸ ರಾಕೆಟ್ ಸ್ಪೀಡಲ್ಲಿ ಹೋಗುತ್ತೆ. ಹೇ, ಹೋಲ್ಡ್ ಆನ್. ತುಂಬ ಎಕ್ಸೈಟ್ ಆಗಬೇಡ. ನಾವು ಅನ್ಕೊಂಡಿರೋದು ಅನ್ಕೊಂಡಂಗೆ ಆಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ವಲ್ಲ. ಆದರೆ ಏನೇ ಕಷ್ಟ ಬಂದರು ನಾವು ಅದನ್ನು ಒಟ್ಟಿಗೆ ಅನ್ಕೊಂಡಂಗೆ ಸಾಧಿಸ್ಬೇಕಾಗಿರೋದೇ ಚಾಲೆಂಜು. ಆಯ್ತಪ್ಪ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಅದು ಅಲ್ಲದೆ ಇದು ನಿನ್ನ ಏರಿಯಾ, ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿರುತ್ತೆ. ನೀನು ಏನು ಹೇಳ್ತೀಯೋ ಅದನ್ನ ನಾನು ಫಾಲೋ ಮಾಡ್ತೀನಿ. ಓಕೆನಾ? ಸರಿ ಹರ್ಷಿ, ಹಾಗಿದ್ರೆ ಸಿಗೋಣ. ಹೇ, ಒಂದು ಸೆಕೆಂಡ್. ಎಲ್ಲ ಬಾಯಿ ಮಾತಲ್ಲೇ ಮುಗಿಸಿದ್ರೆ ಆಗಲ್ಲಪ್ಪ. ಎಲ್ಲದು ವಿತ್ ರೆಕಾರ್ಡ್, ಪೇಪರ್ಸ್ನಲ್ಲೂ ಇರಬೇಕು. ಸೊ ಯಾವಾಗ ಪಾರ್ಟ್ನರ್ಶಿಪ್ ಡೀಡ್ಗೆ ಸೈನ್ ಮಾಡೋದು? ಹಬ್ಬ, ಇಷ್ಟೇನಾ? ನಾನು ಏನು ಅಂತ ಗಾಬರಿ ಆಗಿಬಿಟ್ಟಿದ್ದೆ. ಪೇಪರ್ಸ್ ಇವತ್ತು ಸಾಯಂಕಾಲ ರೆಡಿ ಆಗುತ್ತೆ, ರಾತ್ರಿ ಮುಗಿಸ್ಬಿಡೋಣ. ಓಕೆ, ಎಲ್ಲಿ ಸಿಗೋದು? ನಾನು ಅಪ್ಪ ಬರ್ತೀವಿ. ಒಂದು ಕೆಲಸ ಮಾಡು, ಅಂಕಲ್ಗೆ ಮನೇಲಿರೋಕ್ಕೆ ಹೇಳು, ಅಲ್ಲೇ ಇದನ್ನು ಮುಗಿಸೋಣ. ಹೇ, ಸೂಪರ್ ಆಗಿದ್ರೆ ಅಪ್ಪಂಗೂ ಹೇಳ್ತೀನಿ. ಓಕೆ, ಬಾಯ್. ಸರಿ ಹರ್, ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.